ನನ್ನ ಹೆಸರು ಶಿವಣ್ಣ ಅಂತ, ದುದ್ಗೆರೆ, ಮೈಸೂರು ತಾಲೂಕು ಹೊರಣ ಹೋಬಳಿ ದುದ್ಗೆರೆ. ಸರಿದೇವ್ರ ಗುಡ್ಡಪ್ಪರು ಶಿವಣ್ಣ ಅಂತ. ಇದು ಹಳ್ಳಿಕಾರು. ಹಳ್ಳಿಕಾರಲ್ಲಿ ಒಂದು 3 ತಳಿ ಇದೆ. ಅಮೃತ್ ಮಾಲು, ಜಾಗ್ವಾರು ಮತ್ತೆ ಹಳ್ಳಿಕಾರು, ಈ 3. ಫುಡ್ಡು ಮಾಮೂಲಿ ಉಳ್ಳಿ ನುಚ್ಚು, ರಾವ ಬೂಸ ಮತ್ತೆ ಬೆಣ್ಣೆ, ಹಾಲು ಕೊಡ್ತೀವಿ, ಮೊಟ್ಟೆ. ಇದಕ್ಕೆ ಮಾಮೂಲಿ ಇವಾಗ 2-3 ವರ್ಷದಿಂದ ಇದು ಗಂಟು ರೋಗ ಅಂತ ಅದೊಂದು ಶುರು ಆಗೈತೆ. ಸರ್ಕಾರದಿಂದ ಲಸಿಕೆ ಹಾಕ್ಸವ್ರ. ದಯಮಾಡಿ ಎಲ್ಲಾರು ಹಳ್ಳಿಕಾರು ಬೆಳೆಸೋರು ಲಸಿಕೆನ ವರ್ಷ ಹಾಕಿಸ್ಬೇಕು. ಸರ್ಕಾರದಿಂದ ಉಚಿತವಾಗಿ ಕೊಡ್ತಾವ್ರೆ. ಅದನ್ನ ನಮ್ಮ ಹಳ್ಳಿಕಾರ ಸಾಕೋರು ಅದನ್ನ ಲಸಿಕೆ ಹಾಕ್ಸ್ಬೇಕು. ನಾನು ಹೆಚ್ಚು ಕಮ್ಮಿ ನಮ್ಮ ತಂದೆ ಸಾಕ್ತಾ ಇದ್ರು. ನಮ್ಮ ತಂದೆ ಕಾಲೈನ ಆದ್ಮೇಲೆ ನಾನು ಮಾಡ್ತಾ ಇದ್ದೀನಿ. ಒಂದು 35 ವರ್ಷದಿಂದ ನಾನು ಈ ಹಳ್ಳಿಕಾರ್ ಸೇವೆ ಮಾಡ್ತಾ ಇದ್ದೀನಿ. ನಾನು ಹೇಳೋದು ಇಷ್ಟೇ, ಯಾರು ಕೂಡ ದೊಡ್ಡ ಮಟ್ಟಕ್ಕೆ ಹೋಗ್ಬೇಡಿ. ಚಿಕ್ಕ ಮಟ್ಟದಿಂದ ಬೆಳೆಸಿ, ಹಳ್ಳಿಕಾರ್ ಬೆಳೆಸಿ, ಹಳ್ಳಿಕಾರ್ ಉಳಿಸಿ. ಚಿಕ್ಕದಾಗೆ ಬೆಳೆಸಿ. ದೊಡ್ಡ ಮಟ್ಟಕ್ಕೆ ಹೋಗಿ ಕೈ ಸುಟ್ಕೊಂಡು ಲಕ್ಷಾಂತರ ರೂಪಾಯಿಗೆ 10 ಲಕ್ಷ 12 ಲಕ್ಷ ಅನ್ಕೋದೆಲ್ಲ ಹೋಗಿ ಇದು ಮಾಡಕ್ಕೆ ಹೋಗ್ಬೇಡಿ. ದಯವಿಟ್ಟು ನಿಮ್ಮ ಕೈಲಿ ಎಷ್ಟಾಯ್ತದ ಅಷ್ಟು ಮಟ್ಟಿಗೆ ನೀವು ಹಳ್ಳಿಕಾರನ ಸಾಕಿ ಬೆಳೆಸಿ ಉಳಿಸಿ. ನನ್ನ ಹತ್ರ 2 ಜೊತೆ ಒಂದು ಒಂಟಿ. ನಮಗೆ ಇದೊಂದೇ ಮುರ್ತೋರನೇ ಒಂದೇ ನಾವು ಮಾಡೋದು. ಮುರ್ತೋರೆ ಬಿಟ್ರೆ ನಾವು ಬೇರೆ ಯಾವ ಜಾತ್ರೆಗೂ ನಾವು ಹಾಕಲ್ಲ, ಮಾಡಲ್ಲ. ಇದೊಂದು ಮೇನ್ ಆಗಿ ಮುರ್ತೋರ ಜಾತ್ರೆ ಒಂದು ಮಾಡ್ತೀವಿ. ಇಲ್ಲ, ಮುರ್ತೋರ ಮಲ್ಲಪ್ಪನ ಮಾಡಬೇಕು, ನಮ್ಮ ತಂದೆ ಮಾಡ್ತಾ ಇದ್ರು. ಅದನ್ನ ನಾನು ನಡೆಸ್ಕೊ ಹೋಗ್ತಾ ಇದ್ದೀನಿ. ಯುವಕರಿಗೆ ಅದನ್ನೇ ನಾನು ಹೇಳ್ತಿರೋದು, ಚಿಕ್ಕದಿಂದ ಬೆಳೆಸಿ ದೊಡ್ಡದಾಗಿ ಇದು ಮಾಡಿ. ಚಿಕ್ಕದಿಂದ ಬೆಳೆಸ್ಕೊ ಹೋಗಿ. ದಯಮಾಡಿ ಎಲ್ಲರೂ ಹೋಗಿ ಲಕ್ಷಾಂತರ ರೂಪಾಯಿ 10 ಲಕ್ಷ 12 ಲಕ್ಷ ಅನ್ಕೋ ಹೋಗಿ ಕೈ ಸುಟ್ಕೋಬೇಡಿ ಅಂತ ಹೇಳಕ್ ಇಷ್ಟ ಮಾಡಿ. ಹೌದು, ಕೃಷಿ ಚಟುವಟಿಕೆ ಉಪಯೋಗಿಸ್ಬೇಕು. ಈಗ ಯಂತ್ರ ಉಪಕರಣ ಬಂದಿರೋದ್ರಿಂದ ಈ ಹಳ್ಳಿಕಾರ್ ನಶಿಸಿ ಹೋಯ್ತಾ ಇದೆ. ದಯಮಾಡಿ ಯಂತ್ರ ಉಪಕರಣಗಳಿಗಿಂತ ಹೆಚ್ಚಾಗಿ ಇದನ್ನ ಹಳ್ಳಿಕಾರನ ಉಪಯೋಗಿಸ್ಬೇಕು. ರೈತರು ಹೆಚ್ಚಾಗಿ ನಮ್ಮ ಬೇಸಾಯಕ್ಕೆ ಇದನ್ನ ಉಪಯೋಗಿಸ್ಬೇಕು. ಈಗ ಬರ್ತಿರೋ ಕೆಮಿಕಲ್ಲು ರೋಗಗಳಿಂದ ದಯಮಾಡಿ ಈ ಹಳ್ಳಿಕಾರ ಉಳಿಸಿ ಬೆಳೆಸಿ. ಈ ಒಂದು ಮೆರವಣಿಗೆ ಮೂಲಕ ಮಾಡಿ, ಹೆಚ್ಚಾಗಿ ಮಾಡಿ. ವರ್ಷಕ್ಕೊಂದ್ಸತ್ ಮಾಡ್ತೀರಾ, ಸಂತೋಷವಾಗಿ ಈ ಹಳ್ಳಿಕಾರನ ಬೆಳೆಸಿ ಉಳಿಸಿ ಅಂತ ಇದು ಮಾಡ್ತೀನಿ. ಜೈ ಹಳ್ಳಿಕಾರ್. ಜೈ ಹಳ್ಳಿಕಾರ್.